ಮೋದಿಗೆ ಆಪೋಸಿಟ್ಟು ಕಾಂಗ್ರೆಸ್ಸಲ್ಲಿ ಇನ್ನೂ 25 ವರ್ಷ ಆದ್ರೂ ಇರಲ್ಲ. ಪ್ರತಾಪ್ ಸಿಂಹ ಅವ್ರು ನಿಂತ್ಕೊಂಡಿದ್ರು ಗೆಲ್ತಿದ್ರು. ಈಗ ಸ್ವಲ್ಪ ಯದುವೀರವ್ರಿಗೆ ಸ್ವಲ್ಪ ಟಫ್ ಆಯ್ತು ಸ್ವಲ್ಪ. ಕಾಂಗ್ರೆಸ್ ಅವರು 75 ವರ್ಷದಿಂದ ಹಾಳು ಮಾಡಿದ್ರು ಅಂತಾರೆ. ಇವ್ರು ರಾಹುಲ್ ಗಾಂಧಿ ಹಾಳು ಮಾಡಿಲ್ವಲ್ಲ, ಅವ್ರ ಹಿಂದೆ ಇದ್ದವ್ರು ಹಾಳು ಮಾಡೋರೆ. ಸರ್ ಆ ಪಕ್ಷ ಅಂತ ಅಲ್ಲ, ಮಹಾರಾಜರು ಯಾವ ಪಕ್ಷಕ್ಕೆ ನಿಂತರು ನಾವು ಬೆಂಬಲ ಅವ್ರಿಗೇನೆ. ಇನ್ನೇನು ಇವರೆಲ್ಲ ಮೋಸ ಮಾಡೋರು ಕಳ್ರಲ್ಲ. ಏನು ಜನಕ್ಕೆ ಬಡವ್ರ ಬಗ್ಗೆ ಏನು ವರ್ಕೌಟ್ ಆಗ್ತಾ ಇದೆ, ಇರೋರ್ಗೆ ವರ್ಕೌಟ್ ಆಗ್ತಾ ಇದೆ ಅಷ್ಟೇ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಸರ್, ಪ್ರಧಾನಿ ಯಾರಾಗಬೇಕು ಸರಿ ಸರ್? ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು. ಯಾಕೆ ಸರ್ ಅವರೇ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ವಲ್ಲ ಮೋದಿ ಕ್ಯಾಂಡಿಡೇಟ್, ಪ್ರಧಾನಿ ಕ್ಯಾಂಡಿಡೇಟ್. ಓಕೆ, ಯಾಕೆ ಸರ್, ಯಾಕೆ ಅವ್ರನ್ನ ಕಾಂಪಿಟೇಟರ್ ಆಗಿ ಯಾರು ಯಾಕಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಒಬ್ಬ ಪಬ್ಲಿಕ್ ಆಗಿ? ಮೋದಿಗೆ ಆಪೋಸಿಟ್ಟು ಕಾಂಗ್ರೆಸ್ಸಲ್ಲಿ ಇನ್ನೂ 25 ವರ್ಷ ಆದ್ರೂ ಇರಲ್ಲ. ಯಾಕೆ ಸರ್, ಯಾಕೆ ಹಂಗೆ ಅನ್ಸುತ್ತೆ ನಿಮಗೆ? ನಮಗೆ ಅಂದು ಏನೋ ಪರವಾಗಿಲ್ಲ ಅನಿಸ್ತದೆ. ಓಕೆ, ಅವ್ರ ಕೆಲಸಗಳೆಲ್ಲ ಇಷ್ಟ, ಈ ಕೆಲಸಗಳೆಲ್ಲ ಇಷ್ಟ. ಕಾಂಗ್ರೆಸ್ಸಲ್ಲಿ ಯಾರೂ ಆ ಥರ ಲೀಡ್ರ್ ಇಲ್ಲ. ಏನಾರ ಇದ್ದರೆ ಅವ್ರಿಗೆ ಸರಿಸಮನಾಗಿರೋರು ಅಂದರೆ ಸಿದ್ದರಾಮಯ್ಯ. ಓಕೆ, ಸಿದ್ದರಾಮಯ್ಯ ಸ್ಟೇಟಲ್ಲಿ ಅವರೇ, ಸೆಂಟ್ರಲ್ ಹೋಗೋಕ್ಕಾಗಲ್ಲ ಅವರು. ಅದಕ್ಕೆ ಮೋದಿನೇ ಅಲ್ಲಿ, ಅವರೆಲ್ಲ ಮೋದಿನೇ ಪ್ರಧಾನಿ ಆಗಬೇಕು ಅಂತ. ಮೋದಿನೇ ಅಂದರೆ ಯಾರು ಇಲ್ವಲ್ಲ ಕಾಂಗ್ರೆಸ್ಸಲ್ಲಿ. ಓಕೆ ಓಕೆ ಸರ್, ಇನ್ನು ಮೈಸೂರು ಕೊಡಗು ಕ್ಷೇತ್ರ ತಗೊಂಡ್ರೆ ಯಾರು ಗೆಲ್ಬೋದು ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈ ಸಲ ಅನ್ಸುತ್ತೆ ನಿಮಗೆ? ಪ್ರತಾಪ್ ಸಿಂಹ ಅವ್ರು ನಿಂತ್ಕೊಂಡಿದ್ರು ಗೆಲ್ತಿದ್ರು. ಈಗ ಸ್ವಲ್ಪ ಯದುವೀರವ್ರಿಗೆ ಸ್ವಲ್ಪ ಟಫ್ ಆಯ್ತು ಸ್ವಲ್ಪ. ನಮ್ಮ ಯದುವೀರ್ ಅವ್ರಿಗೆ ಯಾಕೆ ಟಫ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಹೊಸ್ದಾಗಿ ಬಂದು ನಿಂತ್ಕೊಂಡಿದ್ದಾರಲ್ಲ, ಸ್ವಲ್ಪ ಟಫ್ ಐತೆ, ನೋಡಬೇಕು. ಬಟ್ ಎರಡೂ ಪಕ್ಷದವ್ರಿಗೆ ಜಿದ್ದಾಜಿದ್ದಿ ಇದಂತೂ ಇದೆ. ಎರಡೂ ಪಕ್ಷದವ್ರು ಪ್ರತಾಪ್ ಸಿಂಹ ಕೊಟ್ಟಿದ್ರೆ ಈಸಿ. ಈಗ ಸ್ವಲ್ಪ ಜಿದ್ದಾಜಿದ್ದಿ ಇದೆ. ಬಟ್ ಪ್ರತಾಪ್ ಸಿಂಹ ಅವರು ಯದುವೀರ್ ಅವ್ರಿಗೆ ಸಪೋರ್ಟಿಂಗ್ ನಿಂತ್ಕೊಂಡು ಕ್ಯಾನ್ವಾಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಅದು ವರ್ಕೌಟ್ ಆಗಲ್ಲ ಅಂತೀರಾ? ಯದುವೀರವ್ರಿಗೆ ಪ್ರತಾಪ್ ಸಿಂಹ ಅವ್ರು ಏನಾರ ಸಪೋರ್ಟ್ ಕೊಟ್ಟರೆ ಗ್ಯಾರಂಟಿ ಗೆಲ್ತಾರೆ. ಯಾರು ಗೆಲ್ಬೋದು, ಯಾರು PM ಆಗ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಯಾಕೆ ಕಾಂಗ್ರೆಸ್ ಬಂದರೆ ಯಾಕೆ ಒಳ್ಳೇದಂತ ನಿಮ್ಗೆ ಅನ್ಸುತ್ತೆ? ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳೆಲ್ಲ ಅನ್ವಯಿಸಿದ್ದಾರೆ. ಓಕೆ, ಗ್ಯಾರಂಟಿ ಯೋಜನೆ ಎಲ್ಲ ಬರ್ತದೆ, ಅದಕ್ಕೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಓಕೆ, ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ನಿಮಗೆ? ದೇಶದಲ್ಲಿ ಪ್ರಧಾನಿ ಮೋದಿ ಆಗಬೇಕು. ಸರ್, ಈಗ ಕಾಂಗ್ರೆಸ್ಸು ಸ್ಟೇಟಲ್ಲಿ ಇದೆ. ಈಗ ಓಕೆ, ಎಲೆಕ್ಷನ್ ಆಯಿತು, ಎಲ್ಲ ಮುಗೀತು. ಈಗ ಇದು ಬಂದು ದೇಶದ ಎಲೆಕ್ಷನ್. ಪ್ರಧಾನಿ ಯಾರಾಗಬೇಕು ಅನ್ನೋ ಎಲೆಕ್ಷನ್. ಪ್ರಧಾನಿ ಯಾರಾಗಬೇಕು ಅಂದರೆ ಮೋದಿ ಅವರಾಗಬೇಕು ಅಂತ ಹೇಳ್ತೀರಿ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? BJP JDS ಮೈತ್ರಿ ಗೆಲ್ಲತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲತ್ತಾ? ಕಾಂಗ್ರೆಸ್ ಗೆಲ್ಲಬೇಕು. ಕಾಂಗ್ರೆಸ್ ಗೆಲ್ಲಬೇಕು. ಯಾಕೆ ಸರ್ ಮೈಸೂರಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ಲಬೇಕು? ಮುಖ್ಯಮಂತ್ರಿ ಸ್ವಕ್ಷೇತ್ರದ ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ರಾಹುಲ್ ಗಾಂಧಿ ಸರ್, ಯಾಕೆ ಸರ್ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬೇಕು ಅಂತ ಸರ್? ಅವ್ರು ಆಗಿಲ್ವಲ್ಲ, ಆಗಲಿ ಅಂತ. ಇವ್ರು ಏನು ಮಾಡ್ತಾರೆ ನೋಡೋಣ ಅಂತ. ಓಕೆ, ಮೋದಿ ಅವ್ರು ಆಡಳಿತ ನಿಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ? ಯಾಕೆ ಇಷ್ಟ ಆಗಿಲ್ಲ? ಏನೆಲ್ಲ ಅದೇನೋ ಅಕೌಂಟ್ಗೆ ಹಾಕ್ತೀನಿ ಅಂದ್ರು, ದುಡ್ಡು ಅದಂದ್ರು ಇದಂದ್ರು ಏನು ಮಾಡಿಲ್ಲ. ಇವರು ಕೊಟ್ಟು ನೋಡೋಣ. ಕಾಂಗ್ರೆಸ್ ಅವರು 75 ವರ್ಷದಿಂದ ಹಾಳು ಮಾಡಿದ್ರು ಅಂತಾರೆ. ಇವ್ರು ರಾಹುಲ್ ಗಾಂಧಿ ಹಾಳು ಮಾಡಿಲ್ವಲ್ಲ, ಅವ್ರ ಹಿಂದೆ ಇದ್ದವ್ರು ಹಾಳು ಮಾಡೋರೆ. ಮಾಡೋರೆ ಅಂತ ಅವ್ರಂತಾರೆ. ಇವ್ರು ಕೊಟ್ಟು ನೋಡೋಣ, ಇವ್ರು ಏನು ಮಾಡ್ತಾರೆ, ಅವಕಾಶ ಕೊಡೋಣ ಅಂತ. ಯಾಕೆ ಆಗಬಾರ್ದು ಆ ಥರ ಅಂತ ನನ್ನ ಅನಿಸಿಕೆ. ಓಕೆ, ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಏನು ಅನಿಸ್ತಾರೆ ಈಗ? ಕಾಂಗ್ರೆಸ್ ಗೆಲ್ಲುತ್ತೆ ಯಾರಾದ್ರೂ. BJP JDS ಇಂದ ಈಗ ಯದುವೀರ್ ಅವ್ರಿಗೆ ಅನೌನ್ಸ್ ಆಗಿದೆ. ಅವರು ಯದುವೀರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅವ್ರು ಮಹಾರಾಜರು ಥರ ಇದ್ದಿದ್ರೆ ಅವರೆಲ್ಲ ಬರೋಕ್ಕಾಗಲ್ಲ. ಒಟ್ಟಿನಲ್ಲಿ ಇಲ್ಲಿ ದುಡ್ದಿರೋರು, ಕಾಂಗ್ರೆಸ್ಸಲ್ಲಿ ದುಡ್ದಿದ್ರೆ ಅವ್ರು ಆದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಭಾಗ್ಯಲಕ್ಷ್ಮಿ ಅದು ಇದು, ಅದೆಲ್ಲ ಹೆಂಗಸರು ಎಲ್ಲ ಕೈ ಹಿಡಿತಾರೆ ಅಂತ ನನ್ನ ಭಾವನೆ, ಅನಿಸಿಕೆ. ಗೆದ್ದೆ ಯಾರು ಕೊಟ್ಟರು ಕಾಂಗ್ರೆಸ್ ಗೆಲ್ತೆ ಮೈಸೂರು ಕೊಡೋದಕ್ಕೆ. ಸರ್, ಈಗ ಯದುವೀರ್ ಕಡೆಯವರಿಂದ ಒಳ್ಳೆ ಹೋಪ್ ಇದೆ, ಅವ್ರು ಗೆಲ್ಬೇಕು ಅಂತ ಇದು ಅನಿಸಿಕೆ ಇದೆ ಅಷ್ಟೇ. ಹೌದು. ಯಾಕೆ ಅವ್ರು ಗೆಲ್ಬೇಕು ಅನ್ಸುತ್ತೆ ಸರ್? ಈಗ ಅವರು ಹೊಸ ಮುಖ ಆದರೂ ಸ್ವಲ್ಪ ರಾಜ್ಯರ ಪರಂಪರೆಯಿಂದ ಸ್ವಲ್ಪ ಹಂಬಿಕೊಂಡಿರೋದ್ರಿಂದ ಅವ್ರು ಸ್ವಲ್ಪ ಮೈಸೂರದ ಹಳೇದು ಏನಿದೆ ಅವ್ರು ನಡೆಸ್ಕೊ ಹೋಗ್ತಾರೆ ಅಂತ ಸ್ವಲ್ಪ ನಂಬಿಕೆ ಇದೆ. ಮಾರ್ಕೆಟಲ್ಲಿ ಸುಮಾರು ಸಾವಿರಾರು ಜನ ಕೆಲಸ ಮಾಡ್ತಾವ್ರೆ, ಅವ್ರಿಗೋಸ್ಕರ ಒಳ್ಳೇದಾಗುತ್ತೆ ನಮ್ಮ ಮನಸ್ಸಿಗೆ. ಅವ್ರು ಗೆಲ್ಬೇಕು. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತೀರಿ ಸರ್? ಸರ್, ಮೋದಿ ಅವರೇ ಆಗಬೇಕು. ಸರ್, ಯಾಕೆ ಅವರೇ ಆಗ್ಬೇಕು ಅನ್ಸುತ್ತೆ ನಿಮಗೆ? ಒಬ್ಬ ಪಬ್ಲಿಕ್ ಒಬ್ಬ ಮತದಾರ ಆಗಿ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಸರ್, ಅವ್ರು ಆದರೆ ಅಂದರೆ ನಮ್ಮ ಆರ್ಮಿಗೆ ಮತ್ತು ನಮ್ಮ ಇದಕ್ಕೆ ಅವ್ರು ಬರಬೇಕು ಅಂತ ನಮ್ಮ ಹಂಗಾಗಿ ಮತ್ತೆ ಅವರೇ ಆಗಬೇಕು. ಸರಿ, ನಾವು ಮೈಸೂರು ಕೊಡಗು ಕ್ಷೇತ್ರದಿಂದ ಯದುವೀರ್ ಅವರು ನಿಂತ್ಕೊಂಡಿದ್ದಾರೆ BJP JDS ಮೈತ್ರಿಯಿಂದ. ಈ ಸರಿ ಮೈಸೂರು ಕೊಡಗುನಲ್ಲಿ ಯಾವ ಪಕ್ಷದವ್ರು ಗೆಲ್ಬೋದು ಅಂತ? ಸರ್, ಯದುವೀರವರೇ ಇದಾಗ್ಬೋದು ಅಂತ. ನಿಮ್ಮ ಓಟು ಕೂಡ ಅವ್ರಿಗೇನೆ, ಯದುವೀರ್ ಅವ್ರಿಗೆ. ನಾವು ಯಾವ BJP ಯಾರು ನಿಂತ್ಕೊಂಡ್ರೆ ಕಾಂಗ್ರೆಸ್ BJPಗೆ. ಓಕೆ, ಸರಿ, ಯದುವೀರ್ ಅವರು ಗೆಲ್ಸ್ಕೊತೀರಿ? ಹೌದು ಸರ್. ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗದೆ, ಪ್ರಧಾನಿ ಯಾರಾಗಬೇಕು ಅಂತಂತೀರಿ ನೀವು? ಪ್ರಧಾನಿ ಇವನು ಸೋನಿಯಾ ಗಾಂಧಿನೇ. ಅವನು ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಆಗಬೇಕು ಅನ್ಸುತ್ತೆ? ಅವ್ನು ಎಲ್ಲಕ್ಕೂ ದೇಶಕ್ಕೆ ಉಪಕಾರ ಮಾಡ್ತಾನೆ ಅಂತ. ಇಲ್ಲಿ ಮೈಸೂರಲ್ಲಿ ಈ ಸಲ ಮಹಾರಾಜರು ಎಲೆಕ್ಷನ್ ನಿಂತ್ಕೊಂಡವ್ರೆ.
ಯಾರು ಗೆಲ್ತಾರೆ ಅನ್ಸುತ್ತೆ? ಮಹಾರಾಜರು ಗೆಲ್ಬೇಕು. ಯಾಕೆ ಗೆಲ್ಬೇಕು ಅನ್ಸುತ್ತೆ ಅವರು? ಯಾವೊಂದು ದೇಶ ಅವ್ರದ್ದು, ಪ್ರಪಂಚನೇ ಅವ್ರದ್ದು. ಮಹಾರಾಜರು ನಾವು ಅನ್ನ ತಿನ್ನೋದು ಅಲ್ಲಿ. ಅವರೇ ಬರ್ಬೇಕು. ಗೆಲ್ಲಿಸ್ತೀರಿ ಈ ಸಲ ಅವ್ರು? ಗೆಲ್ಸ್ತೀನಿ. ಸರ್ ಮೋದಿ ಆಗಬೇಕು. ಮೋದಿ ಅವರು ಆಗ್ಬೇಕು. ಸರ್ ಯಾಕೆ ಮೋದಿ ಅವರು ಆಗ್ಬೇಕು ಅಂತ? ಅದೇ ಒಂದು ಕರೆಕ್ಟಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ಸೆಂಟ್ರಲಲ್ಲೆಲ್ಲ ಏನೇನು ಬೇಕೆಲ್ಲ ಬಿಗಿ ಮಾಡ್ತಾ ಇದ್ದಾರೆ, ಹಂಗಾಗಿ ಅವರೇ ಆಗಬೇಕು ಅಂತ ಅಷ್ಟೇ. ಸರ್ ನಮ್ಮ ಮೈಸೂರಿಗೂ ಕೊಡಗು ಲೋಕಸಭಾ ಕ್ಷೇತ್ರ ತಗೊಂಡ್ರೆ ಈ ಸಲ ಮಹಾರಾಜ ಯದುವೀರ್ ಅವರು ಸ್ಪರ್ಧೆ ಮಾಡ್ಯಾರೆ. ಇಲ್ಲಿ ಮೈಸೂರು ಕೊಡಗುನಲ್ಲಿ ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ? ಸರ್ ಆ ಪಕ್ಷ ಅಂತ ಅಲ್ಲ, ಮಹಾರಾಜರು ಯಾವ ಪಕ್ಷಕ್ಕೆ ನಿಂತರೂ ನಾವು ಬೆಂಬಲ ಅವ್ರಿಗೇನೆ. ಯಾಕೆ ಸರ್? ಅದು ನಮಗೆ ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ. ಅವ್ರು ಯಾವ ಪಕ್ಷಕ್ಕೆ ಇದು ಮಾಡಿದ್ರೆ ನಮ್ಗೆ ಇದೊಂದು ಚಿರಋಣಿ ನಾವು ಅವ್ರಿಗೆ. ಅವರಿಂದ ಯಾವ ಪಕ್ಷಕ್ಕೆ ನಿಂತ್ರೂ ನಮ್ಮ ಬೆಂಬಲ ಅವ್ರಿಗೆ, ಮಹಾರಾಜರಿಗೆ. ಸರ್ ಒಂದಷ್ಟು ಜನ ಮಹಾರಾಜರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಬರಬಾರ್ದಿತ್ತು, ಈಗ ಬಂದಿದ್ದಾರೆ, ಈಗೇನು ಮಾಡೋಕ್ಕಾಗಲ್ಲ. ಅವ್ರದ್ದು ಹೆಂಗಿದೆಯೋ ಏನೋ ಅವ್ರ ತೀರ್ಮಾನ. ಬಂದಿದ್ದಾರೆ, ಬಂದರೆ ನಾವು ಅವ್ರು ಯಾವ ಪಕ್ಷಕ್ಕೆ ನಿಂತ್ರೂ ನಾವು ಅವ್ರಿಗೇನೆ ಬೆಂಬಲ. ಈ ಕ್ಷೇತ್ರದ ಇನ್ನೊಂದು ಏನಂತಂದರೆ ಸಿದ್ದರಾಮಯ್ಯನವ್ರ ಸ್ವಕ್ಷೇತ್ರ ಮೈಸೂರು. ಅದರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರು ಅದರಲ್ಲೂ ಒಂದಷ್ಟು ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ. ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತೀರಾ ಮೈಸೂರಲ್ಲಿ? ಸರ್ ಆಗ್ಬೋದು, ಆಗದೇನೂ ಇರ್ಬೋದು. ಅವ್ರವ್ರ ಫಾಲೋವರ್ಸ್ ಅವ್ರವ್ರು ಹೆಂಗೆ ಈಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಮ್ದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಯದುವೀರವ್ರು ಗೆಲ್ತಾರೆ. ಅದು ಇರೋರು ಗೆಲ್ಲಿಸ್ಬೇಕು, ನಾವು ಗೆಲ್ಲಿಸ್ತೀವಿ ಅಷ್ಟೇ. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಕೇಳ್ತೀವಿ? ಮೋದಿ ಅವರೇ. ಯಾಕೆ ಮೋದಿ ಆಗ್ಬೇಕಂತ ಸರ್? ಅವ್ರಿಗೆ ಇಷ್ಟ ಇದೆ, ಆಗಬೇಕು ಸರ್. ಅವ್ರು ಇಷ್ಟ ಇದ್ದಾರೆ ಆಗಬೇಕು. ಇಷ್ಟ. ಇನ್ನು ಮೈಸೂರಲ್ಲಿ ಯಾರು ಗೆಲ್ಬೋದು? ಯದುವೀರೇ. ಗೆದ್ದಿರೋರಿಗೆ ಮೋದಿನೇ ಆಗ್ತಾರೆ ಬಿಡಿ. ಮೋದಿನ ಆಗ್ತಾರೆ ಸರ್. ಸರ್ ಯಾಕೆ ಅವ್ರು ಆಗ್ಬೇಕು ಅಂತ ಸರ್? ಇನ್ನೇನು ಇವರೆಲ್ಲ ಮೋಸ ಮಾಡೋರು ಕಳ್ರಲ್ಲ. ಯಾರು ಸರ್? ಯಾಕೆ ಅನ್ಸುತ್ತೆ ನಿಮಗೆ? ಅಲ್ಲ ಸರ್, ಜನಗಳಿಗೆಲ್ಲ ಈ ಥರ ಗ್ಯಾರಂಟಿ ಕೊಟ್ಬಿಟ್ಟು ಇದು ಮಾಡೋರು ಏನು ಮಾಡ್ತಾರೆ? ಗ್ಯಾರಂಟಿ ಯೋಜನೆ ಕೊಡಬಾರ್ದಾಗಿತ್ತು ಅಂತ ಕೊಡಬಾರ್ದಾಗಿತ್ತು. ಎಜುಕೇಷನ್ ಕೊಡ್ಬೋದಾಗಿತ್ತು, ಮಕ್ಕಳಿಗೊಂದು ಹೆಲ್ತ್ ಕೊಡ್ಬೋದಾಗಿತ್ತು. ಇವೆಲ್ಲ ಏನು ಬೇಕಾಗಿರಲಿಲ್ಲ. ಓಕೆ ಸರ್, ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಏನಾಗ್ಬೋದು? ಪಕ್ಕ ಅವರೇ ಸರ್. ಇನ್ನು ಕೆಲವರು ಯದುವೀರವ್ರು ಬರಬಾರ್ದಾಗಿತ್ತು ರಾಜಕೀಯಕ್ಕೆ ಅನ್ನೋ ಅಭಿಪ್ರಾಯ ಅವ್ರು ಅಂದರೆ ಬೇಕಾಗಿರಲಿಲ್ಲ, ಆದರೆ ಏನು ಮಾಡಿ ಬಂದ್ಬಿಟ್ಟಿದ್ದಾರಲ್ಲ, ಮುಂದಾದ್ಮೇಲೆ ಏನು ಮಾಡ್ತೀರಿ? ಓಕೆ. ಅದ್ರ ಜೊತೆಗೆ ಸರ್ ಈ ಕ್ಷೇತ್ರ ಇನ್ನೊಂದು ವಿಶೇಷತೆ ಏನಂದರೆ ಸಿದ್ದರಾಮಯ್ಯನವ್ರ ಸ್ವಕ್ಷೇತ್ರ. ಕಳೆದ ಬಾರಿ ಎಲೆಕ್ಷನಲ್ಲಿ ಅವರು ಭರ್ಜರಿಗೆ ಗೆದ್ದು CM ಆಗಿ ಒಂದಷ್ಟು ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತೀರಾ? ಯಾರು ವರ್ಕೌಟ್ ಆಗಲ್ಲ ಸರ್, ಅದೇ ಸುಮ್ಮನೆ ಹೇಳ್ಕೋಬೇಕಷ್ಟೇ. ಯಾಕೆ ವರ್ಕೌಟ್ ಆಗಲ್ಲ ಅಂತೀರಾ? ಏನು ಜನಕ್ಕೆ ಬಡವ್ರ ಬಗ್ಗೆ ಏನು ವರ್ಕೌಟ್ ಆಗ್ತಾ ಇದೆ, ಇರೋರ್ಗೆ ವರ್ಕೌಟ್ ಆಗ್ತಾ ಇದೆ ಅಷ್ಟೇ. ನಿಮ್ಮ ಆಟೋ ಡ್ರೈವರ್ಗಳಿಗೆಲ್ಲ ಏನು ಸಿಕ್ಕಾಬಟ್ಟೆ ತೊಂದರೆ ಏನು ಸರ್? ಏನು ಬಾಡಿಗೆ ಇಲ್ಲ, ಬಂಕ ಇಲ್ಲ ಅಷ್ಟೇ. ಇನ್ನೇನು ಹೇಳ್ತಾರೆ? ಇಲ್ಲಿ ಕೂತಿದ್ದೀವಿ ನೋಡಿ ಅಷ್ಟೇ. ಜನಗಳಿಗೆ ಏನು ತೊಂದರೆ ಇಲ್ಲ ಅಂತೆಲ್ಲ, ಎಲ್ಲರಿಗೂ ಬಡವ್ರು ಮೀಡಿಯಮ್ ಅವ್ರಿಗೆ ತೊಂದರೆ ಇಲ್ಲ, ದೊಡ್ಡವ್ರಿಗೆಲ್ಲ ಅನುಕೂಲವಾಗಿದ್ದಾರೆ.